ಇದುವರೆಗೂ ನಮ್ಗೆ ಯಾವುದೇ ಶ್ರೇಣಿಗಳಲ್ಲಿ ವೇತನ ಶ್ರೇಣಿಗಳಲ್ಲಿ ಬದಲಾವಣೆ ಮಾಡಿಲ್ಲ, ಬದಲಾವಣೆ ಮಾಡೋಂಥ ಮನಸ್ಸು ಮಾಡಿಲ್ಲ. ಪ್ರತಿ ಸರಿನೂ ನಮಗೆ ವೇತನ ಹೆಚ್ಚಿಸಿ ಅಂತ ಅಂದ್ಬಿಟ್ಟು ಸ್ಟ್ರೈಕ್ ಮಾಡಿದಾಗ ಮಾತ್ರನೇ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದಾರೆ ಹೊರತು ಒಂದು ಸಿಸ್ಟಮ್ ಆಗಿ ಏನು ಮಾಡಿಲ್ಲ. ಇದು ಇಲಾಖೆದಾಗಿರ್ಬೋದು, ಸರ್ಕಾರದಾಗಿರ್ಬೋದು, ಅದು ನಮಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಆದರೆ ನಮ್ಮ ಒಡನಾಟ ನಾವು ಏನಿದ್ರು ನಮ್ಮ ಇಲಾಖೆಯಲ್ಲಿ ನಮ್ಮ ರೈತರ ಪರವಾಗಿ ನಾವು ಒಡನಾಟ ಮಾಡ್ತಾ ಇದ್ದೀವಿ. ರೈತರು ಏನು ದುಡ್ಡು ಕಟ್ತಾರೆ ಅದರಲ್ಲಿ ಇಂತಿಷ್ಟು ದುಡ್ಡು ನಮಗೆ ಕೊಡ್ತಾ ಇದ್ದಾರೆ. ಯಾವುದೇ ಸರ್ಕಾರದಿಂದ ನಮಗೆ ದುಡ್ಡು ಕೊಡ್ತಾ ಇಲ್ಲ. ನಾವು ಇಷ್ಟು ದಿನ ಏನು ಮಾಡಿದ್ದೀವಿ, ಕಾದಿದ್ದೀವಿ. ಇಲಾಖೆಯಲ್ಲಿ ಇಷ್ಟು ಜವಾಬ್ದಾರಿಯುತವಾದ ಕೆಲಸಗಳನ್ನು ಕೊಡ್ತಾ ಇದ್ದೀರಾ. ನಮ್ಮ ಈ ಕಾಗದ ಪತ್ರಗಳನ್ನು ಜವಾಬ್ದಾರಿಯುತವಾಗಿ ನಾವು ಸೇವೆ ಮಾಡಬೇಕಾಗುತ್ತೆ ಮತ್ತು ಸಾರ್ವಜನಿಕರ ಸ್ವತ್ತರು. ಹಾಗಾಗಿ ನಮ್ಮನ್ನು ಇಲಾಖೆಗೆ ತಗೊಳ್ಳಿ. ಇಷ್ಟೆಲ್ಲ ನೀವು ಗೌರ್ಮೆಂಟ್ ಏನು ಕೊಡ್ತಾ ಇದ್ದೀರಾ, ಟ್ರೈನಿಂಗ್ ಕೊಟ್ಟಿದ್ದೀರಾ, ಅಷ್ಟೇ ವಿದ್ಯಾರ್ಥಿ ಕೊಟ್ಟಿದ್ದೀರಾ, ಇಷ್ಟನ್ನೆಲ್ಲ ನಾವು ಇಂಟ್ರೆಸ್ಟ್ ಮಾಡ್ತೇವೆ. ದಯವಿಟ್ಟು ನಮ್ಮ ಎಲ್ಲರೂ ಮಾಧ್ಯಮದವರು ಹೇಳೋದೇನಂದ್ರೆ, ಇವತ್ತು ನಮ್ಮೊಂದು ಅವಕಾಶ ಮಾಡ್ಕೊಡಿ. ಇಲಾಖೆಯಲ್ಲಿ ಒಂದು ಬಾರಿ ವಿಶೇಷ ನೇಮಕಾತಿ ಅಡಿಯಲ್ಲಿ ನಮಗೆ ಬೆಳಗ್ಗೆ ಇದ್ದು ರೆಡಿ ಮಾಡ್ತಾ ಇದ್ದೀವಿ. ಯಾವುದೇ ರೀತಿಯ ಸ್ಪಂದನೆ ನಮಗೆ ಗೊತ್ತಿಲ್ಲ. ಆಮೇಲೆ ನಾವು ಸರ್ಕಾರ ತುಂಬ ಏನು ನೇಮಕಾತಿ ಆಗಿದ್ದಾರೆ ಅದೇ ರೀತಿ CET ಎಕ್ಸಾಮನ್ನು ಬರೆದು ಅದರಲ್ಲಿ ಉತ್ತೀರ್ಣರಾದವರಿಗೆ 3 ತಿಂಗಳು ಟ್ರೈನಿಂಗ್ ಅನ್ನು ಕೊಟ್ಟು ಮತ್ತೆ ಅದರಲ್ಲಿ ಉತ್ತೀರ್ಣರಾದವರಿಗೆ ಕೆಲಸವನ್ನು ಕೊಟ್ಟಿರೋದು. ಅವ್ರಿಗೆ ನಮಗೆ 1995 ಇಸ್ವಿಯಲ್ಲಿ ಅಂದಿನ ಮುಖ್ಯಮಂತ್ರಿಗಳು ಜಯಂತ್ ಪಟೇಲ್ ಅವರು ಮತ್ತೆ ಕಂದಾಯ ಸಚಿವರಾಗಿದ್ದಂಥ ಸೋಮಶೇಖರ್ ಅವರು ಸರ್ಕಾರಿ ಮೂಲಕ ಮತ್ತು ಬಾಂಧ ಜವಾನಿಗೆ ಏನು ಸಂಬಳ ಬರ್ತಿತ್ತು ಅದಕ್ಕೆ ಈಕ್ವಲಾಗಿ ಇವ್ರಿಗೂ ಸಂಬಳ ಬರಬೇಕು. ದೇವಸಿ ಲ್ಯಾಂಡ್ ಸಿಟಿ ಸರ್ವೆ ಮಾಡಿ ನಮ್ಮ ಉದ್ದೇಶವನ್ನು ಇಟ್ಕೊಂಡು ಅವ್ರು 6,905 ರೂಪಾಯಿ ಇಬ್ಬರು ಸಂಬಳ ಇತ್ತು. ಅದರಲ್ಲಿ 20% ಹೆಚ್ಚುವರಿ ಖರ್ಚಿಂದ ಕಳೆದು 5,400 ರೂಪಾಯಿ ಬರ್ತಿತ್ತು. ಅದಕ್ಕೆ ನಮಗೆ ಒಂದು ತಿಂಗಳಿಗೆ 18 ಕಡತಗಳನ್ನ ಮಾಡುವಂತೆ ಒಂದು ಕಡತಕ್ಕೆ 300 ರೂಪಾಯಿನ ಫಿಕ್ಸ್ ಮಾಡಿದ್ರು. ನಾವಿವತ್ತು ಆ ಬೇಸನ್ನ ಇಟ್ಕೊಂಡು ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ ಅಂತ ಕೇಳ್ತಾ ಇದ್ವಿ. ನಾನಿವತ್ತು 23 ಕಡತ ಮಾಡೋದು 12 ವಿಲೆ ಆಗುತ್ತೆ. ವಿಲೆ ಕಡತಕ್ಕೆ ನಮ್ಗೆ ಯಾವುದೇ ರೀತಿಯ ಹಣ ಬರ್ತಾ ಇಲ್ಲ. ಇನ್ನು 11 ಕಡತಕ್ಕೆ 1,200 ರೂಪಾಯಿ ಅಂತ ಹೇಳಿದರೆ 1,200 ರೂಪಾಯಿ ಬಂದು ನಮಗೆ 13,400 ರೂಪಾಯಿನಿಂದ ಹೈಯೆಸ್ಟ್ ಅಂತಂದ್ರೆ ಗರಿಷ್ಠ 13,400 ರೂಪಾಯಿ ಬರ್ತಾ ಇದೆ. ಇನ್ನು ಕನಿಷ್ಠ ಅಂತಂದ್ರೆ 2,400 ರೂಪಾಯಿ ಬರ್ತಾ ಇದೆ. ಇದರಲ್ಲಿ ಜೀವನ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಒಂದೇ ಒಂದು ಸದುದ್ದೇಶವನ್ನು ಇಟ್ಕೊಂಡು ಇವತ್ತು ಮಕ್ಕಳು ನಮ್ಮ ಮಕ್ಕಳ ಸಮೇತ ಉನ್ನತ ವಿದ್ಯಾಭ್ಯಾಸವನ್ನು ಇಟ್ಕೊಂಡಿದ್ದಾರೆ. ತಂದೆ ತಾಯಿ ನಿರ್ವಹಣೆ ಮಾಡಬೇಕು, ನಾವು ಜೀವನ ನಿರ್ವಹಣೆ ಕಷ್ಟವಾಗಿರೋದ್ರಿಂದ ಇವೆಲ್ಲ ಸದುದ್ದೇಶವನ್ನು ಇಟ್ಕೊಂಡು ಇವತ್ತು ಗೌರ್ಮೆಂಟ್ ಸರ್ಕಾರಕ್ಕೆ 60,000 65,000 ರೂಪಾಯಿ ಕೊಡ್ತಾರೆ. ಅವ್ರು ಮಾಡುವಂಥ ಕೆಲಸನೇ ನಾವು ಮಾಡ್ತಾ ಇದ್ದೀವಿ. ನಮಗೆ ಮಾತ್ರ 2,400ರಿಂದ 13,400 ರೂಪಾಯಿ, ಅವ್ರು 60,000ರಿಂದ 65,000 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ. ನಮ್ದು ಏನು ವಿದ್ಯಾಭ್ಯಾಸ ಎಲಿಜಿಬಿಲಿಟಿ ಇದೆ ಅವ್ರದ್ದು ಅದೇ ವಿದ್ಯಾಭ್ಯಾಸ. ಇವತ್ತು ನಾವು ಅವ್ರಿಗಿಂತ ಪಾಸಿಟಿವ್ ಏನು DGPS ಹಾಕೊಂಡು ಹಲವಾರು ಇಕ್ವಿಪ್ಮೆಂಟ್ಸ್ ಅನ್ನು ಬಳಸಿ ನಾವು ಸರ್ವೆ ಮಾಡೋದ್ರಲ್ಲಿ ಅವ್ರಿಗಿಂತ ಮುಂದಿದ್ದೀವಿ. ಆದರೂ ನಮಗೆ ಸಂಬಳ ಸಮಾನವಾಗಿ ಇಲ್ಲದ ರೀತಿ ಆಗಿರೋದ್ರಿಂದ ಮತ್ತೆ ಹೆಚ್ಚಿನ ಒತ್ತಡ ನಮ್ಮ ಮೇಲೆ ಬಿದ್ದರೋದ್ರಿಂದ ನಾವು ಕೆಲಸ ಮಾಡೋದಕ್ಕಾಗ್ತದೆ. ನಮಗೂ ಸಮಾನ ಕೆಲಸ ಸಮಾನ ಕೊಡಿ ಒಂದೇ ಉದ್ದೇಶವನ್ನು ಇಟ್ಕೊಂಡು ನಾವು ಇವತ್ತು ಗಾಡಿನ ಮಾಡ್ತಾ ಇದ್ದೀವಿ. ಆದರೂ ಇನ್ನೂ ಸರ್ಕಾರ ಮತ್ತು ಇಲಾಖೆ ಮೀನಾಮೇಷ ವ್ಯವಸ್ಥೆ 2 ತಿಂಗಳಿಂದ ನಮ್ಮ ಸ್ಪಂದನೆಗೆ ನಮ್ಮ ಕೂಲಿಗೆ ಸ್ಪಂದನೆಯನ್ನು ಕೊಡದೇ ಇರೋದು ದುರದೃಷ್ಟಕರ. ಸರ್ವೆ ಇಲಾಖೆಯಲ್ಲಿ 4 ವಿಭಾಗಗಳಿವೆ: ಬೆಳಗಾವಿ, ಗುಲ್ಬರ್ಗ, ಮೈಸೂರು, ಬೆಂಗಳೂರು. ಈ 4 ವಿಭಾಗಗಳಲ್ಲಿ 6,000ಕ್ಕಿಂತ 5,000 ಮೇಲ್ಪಟ್ಟು 6,000ಕ್ಕಿಂತ ಪರವಾನಗಿ ಇರುವುದು ಕಾರ್ಯ. ನಮಗೆ ಇಲಾಖೆಯಿಂದಾಗಲಿ ಸರ್ಕಾರದಿಂದಾಗಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ದಿಷ್ಟವಾದ ಸೇವಾ ಭದ್ರತೆ ಇಲ್ಲ, ವೇತನ ಇಲ್ಲ. ನೀವು ತಾವು ಪ್ರಶ್ನೆ ಕೇಳಿದ್ರು, ನಿಮ್ಗೆ ಯಾವ ವೇತನ ಅಂತ ಕೇಳಿದ್ರು. ರೈತರು ನೋಂದಣಿ ಪೂರ್ವ ನಕ್ಷೆ ಬಿಫೋರ್ ರಿಜಿಸ್ಟ್ರೇಷನ್ ಜಮೀನನ್ನು ನೋಂದಾಯಿಸಿಕೊಳ್ಳೋದಕ್ಕಿಂತ ಮುಂಚೆ ನಕ್ಷೆ ಪಡೆಯಬೇಕಾಗಿರ್ತಕ್ಕಂಥ ಕಾನೂನು ಸರ್ಕಾರ ಇಲಾಖೆ ಸೇರಿ ಮಾಡಿದೆ. ಮತ್ತೆ ಒಂದು ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚಾಗಿ ಮಲ್ಟಿಪಲ್ ಓನರ್ಸ್ ಅಂತ ಜನ ಇದ್ರೆ ಅದನ್ನ ಇಂಡಿವಿಜುವಲ್ RTC ಮಾಡಬೇಕು ಅಂತ ತತ್ಕಾಲ ಬೋರ್ಡಿಂದ. ಫಾರ್ ಎಕ್ಸಾಂಪಲ್, ಈ ಜಮೀನನ್ನ ಕನ್ವರ್ಷನ್ ಮಾಡಿಸ್ಬೇಕಾದ್ರೆ ಬಿಫೋರ್ ಕನ್ವರ್ಷನ್ ಒಂದು ನಕ್ಷೆ ಬೇಕು ಅಂತ. ಇದಲ್ಲದೆ ಸರ್ಕಾರವೇ ಉಚಿತವಾಗಿ ಕೋಳಿ ಮುಕ್ತ ಗ್ರಾಮ ಅಂತ ಹೇಳ್ಬಿಟ್ಟು ಹಿಡುವಳಿ ಸರ್ವೆ ಮಾಡೋದು ಮಲ್ಟಿಪಲ್ ಓನರ್ಸ್ನ ಡಿವೈಡ್ ಮಾಡಬೇಕು ಅಂತ ಒಂದು ಕಾನೂನು ಇದೆ. ಇದಕ್ಕೆಲ್ಲನೂ ಕೋಳಿ ಮುಕ್ತ ಗ್ರಾಮ ಹೊರತುಪಡಿಸಿ ನಾನು ಹೇಳಿದಾಗ ಹತ್ತುಬಸ್ತು
ಲೆವೆಲ್ ನಕ್ಷೆ ತತ್ಕಾಲ ಕೊಡೋದಕ್ಕೆ ಕನಿಷ್ಠ ಪಕ್ಷ 1,200 ರೂಪಾಯಿಯಿಂದ ಗರಿಷ್ಠ ಪಕ್ಷ ಲಕ್ಷಾಂತರ ರೂಪಾಯಿ. ಅಂದರೆ ಆ ಪಹಣಿ ಮತ್ತು ಅನುಭವದಲ್ಲಿರ್ತಕ್ಕಂಥ ಜಮೀನನ್ನು ಆಧರಿಸಿ ವಿಸ್ತೀರ್ಣಕ್ಕೆ ಆಧರಿಸಿ ಫೀಸನ್ನು ಕಲೆಕ್ಟ್ ಮಾಡಲ್ಲ. ಅದರಲ್ಲೇನಾಗುತ್ತೆ, ನಮಗೆ ಆಸ್ ಯೂಶುವಲ್ ಆಗಿ ಲೈಸೆನ್ಸ್ ಸರ್ವೇಯರ್ಸ್ಗೆ ಏನು ಅಲಾಟ್ಮೆಂಟ್ ಸರ್ಕಾರದಿಂದ ಇಲಾಖೆಯಿಂದ ಕೊಡ್ತಾರೋ ಅದನ್ನು ನಾವು ಅಳತೆ ಮಾಡಿ ಕಚೇರಿಗೆ ವಾಪಸ್ ಕೊಟ್ಟಾಗ ನಾವು ಕೊಟ್ಟಿರ್ತಕ್ಕಂಥ ಫೈನಲ್ ಆದರೆ 1,200 ರೂಪಾಯಿ ಸರ್ಕಾರದಲ್ಲಿ ಒಪ್ಪಿಕೊಳ್ಳೋದು. 23 ಕರ್ತವ್ಯಗಳು ಕಂಪಲ್ಸರಿ ಕೊಡಬೇಕು ಮಾಡಬೇಕು ಅಂತ ಹೇಳಿದ್ರು ಇಲಾಖೆ ಕಾನೂನು. ಆದರೆ ಸದರಿ ಪರಿಸ್ಥಿತಿಯಲ್ಲಿ 25 ಕರ್ತವ್ಯವಲ್ಲ, 5 ರಿಂದ 6 ಕರ್ತವ್ಯಗಳು ಗರಿಷ್ಠ ಕನಿಷ್ಠ ಬರ್ತಾ ಇದೆ. ಇದೊಂದು ಅವ್ಯವಸ್ಥೆ ಆಗಿದೆ. ಆಗ ಲೆಕ್ಕ ಹಾಕೋಬೇಕಾದ್ರೆ 1,200 ರೂಪಾಯಿ 5 ಕರ್ತವ್ಯ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಷನ್. 8,000. ಈಗೇನಾಗಿದೆ, ಸುಮಾರು ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಮಧ್ಯ ಕರ್ನಾಟಕ, ದಕ್ಷಿಣ ಕರ್ನಾಟಕ ಏನಿದೆ, ಜಮೀನುಗಳನ್ನು ಅಳತೆ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಒಂದು ಜಮೀನು ನಿರ್ದಿಷ್ಟವಾಗಿ ಲೆವೆಲಿಂಗ್ ನಕ್ಷೆ ಮಾಡಬೇಕಂದ್ರೂ ಸಲ, ತತ್ಕಾಲ ಪೋಡಿ ಮಾಡಬೇಕಂದ್ರೂ ಸಲ, ಹದ್ದುಬಸ್ತ್ ಮಾಡಬೇಕಂದ್ರೂ ಸಲ, ಯಾವುದೇ ರೀತಿ ಅಳತೆ ಕಾರ್ಯ ಮಾಡಬೇಕಂದ್ರೂ ಸಲ ಟೆಕ್ನಿಕಲಿ ತಗೋಬೇಕು. ಜಮೀನನ್ನು ಅಳತೆ ಮಾಡಬೇಕಾದ್ರೆ ಆ ಟೆಕ್ನಿಕಲ್ ನಾಲೆಡ್ಜ್ ಸರ್ವೆ ಇರತಕ್ಕಂಥವ್ರು ನಾವಾಗಿದೆ. ಇದರಲ್ಲಿ 2 ವಿಧ ಇದೆ. ಒಂದು ಸರ್ಕಾರಿ ಭೂಮಿ, ನಮ್ದು ಪರವಾನಗಿ ಭೂಮಿ. KLR ಆಕ್ಟ್ 46H ಅಂತ ಹೇಳ್ಬಿಟ್ಟು ಆ ಆಕ್ಟ್ ಅಲ್ಲಿ ನಮ್ಮ ಲೈಸೆನ್ಸ್ ಸರ್ವೆಯನ್ನ ತಗೊಂಡಿದ್ದಾರೆ. ಹಂತ ಹಂತವಾಗಿ 1998-99 ಇಂದ ಹಿಡಿದು 2024 ನಮ್ಮನ್ನು ಸೆಲೆಕ್ಟ್ ಮಾಡಿದ್ದಾರೆ. ಗವರ್ಮೆಂಟ್ ಸರ್ವೆ ಈಗಿರ್ತಕ್ಕಂಥ ಪರಿಸ್ಥಿತಿ ಏನು ಅಳತೆ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೋ ಅದೇ ರೀತಿಯಾಗಿರ್ತಕ್ಕಂಥ ಎಲ್ಲ ಅಳತೆ ಕಾರ್ಯಗಳನ್ನು ನಾವು ನಿರ್ವಹಿಸ್ತಾ ಇದ್ದೀವಿ. ಆದರೆ ಇಲಾಖೆ ಮತ್ತು ಸರ್ಕಾರದಿಂದ ಅನುಮೋದನೆ ಕೊಡಿರ್ತಕ್ಕಂತಹ ಸರ್ಕಾರಿ ಭೂಮಾಪಕರು ಅನ್ನೋರಿಗೆ ಕನಿಷ್ಠ 60,000ದಿಂದ ಹಿಡಿದು ಗರಿಷ್ಠ 1,00,000 ಸರ್ಕಾರಿ ಸಂಬಳ ಬರುತ್ತೆ, ವೇತನ ಬರುತ್ತೆ, ಸೇವಾ ಭದ್ರತೆ ಇದೆ, ಅವ್ರಿಗೆ ಇನ್ಶೂರೆನ್ಸ್ ಇದೆ, ಹೆಲ್ತ್ ಇನ್ಶೂರೆನ್ಸ್ ಇದೆ, PF ಕೊಡ್ತಾರೆ, TF ಕೊಡ್ತಾರೆ, DA ಕೊಡ್ತಾರೆ. ಸೇಮ್ ನೇಚರ್ ಆಫ್ ವರ್ಕ್. ನಾವು ಏನು ಲೈಸೆನ್ಸ್ ಸರ್ವೆ ಮಾಡ್ತಿದ್ದೀವಿ, ನಮಗೆ ಕನಿಷ್ಠ 1,200 ರೂಪಾಯಿಗಿಂತ ಹಿಡಿದು ಅದಕ್ಕಿಂತ ಮೇಲ್ಪಟ್ಟು 1 ರೂಪಾಯಿ ಕೂಡ ನಮಗೆ ಕೊಡೋ ಚಾನ್ಸಸ್ ಇಲ್ಲವೇ ಇಲ್ಲ. ಅದರಲ್ಲೂ ಏನಾಗುತ್ತೆ, ಒಂದು ಕಂಡೀಷನ್ ಇದೆ. ತತ್ಕಾಲ ಪೋಡಿ, ಒಬ್ಬ ರೈತ ತತ್ಕಾಲ ಪೋಡಿ ಮಾಡ್ಕೊಳ್ಳೋದಕ್ಕೆ ಅರ್ಜಿ ಕೊಟ್ಟರೆ 30 ದಿವಸದ ಒಳಗಾಗಿ ಅವರ ಒಂದು ಪಹಣಿಯಲ್ಲಿದೆ ಅರ್ಜಿದಾರರ ವಿಸ್ತೀರ್ಣವನ್ನು ಅಳತೆ ಮಾಡಿ ಆತನ ಒಂದು ಅನುಭವವನ್ನು ತೋರಿಸಿ, ಕಲ್ಲುಗಳನ್ನು ಹಾಕಿಸಿ ನಾವು ಆ ಪಹಣಿಯಲ್ಲಿ ಇನ್ನೂ ಉಳಿದಿರ್ತಕ್ಕಂಥವ್ರದ್ದು ಕೂಡ ನಾವು ಅಳತೆ ಮಾಡಿ ಆ ತತ್ವವನ್ನು ತಯಾರು ಮಾಡಿ ಬೇಸಿಕ್ ಅಂದರೆ ADL ಲೆವೆಲಲ್ಲಿ